ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ ಸ್ವಾಮಿಗಳೇ. ಈಗ ನಾವು ಪಂಪದಿಂದ ಶಬರಿಮಲೆಯಿಂದ ಡೈರೆಕ್ಟಾಗಿ ನಾನ್ ಸ್ಟಾಪ್ ಆಗಿ ಬಂದ್ವಿ. ಸೊ ಈ ತಾಮ್ರಶ್ರೀ ಘಾಟ್ ಹತ್ರ ಇದ್ವಿ. ಇದು ನೈಟ್ ಡ್ರೈವ್. ಸೊ ತಾಮ್ರಶ್ರೀ ಘಾಟು ಆಲ್ರೆಡಿ ಈ ಹಿಂದೆ ಬ್ಲಾಗ್ ಮಾಡಿದ್ವಿ. ಅಲ್ಲಿ ತುಂಬ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸ್ವಾಮಿಗಳು. ನಮ್ಮ ಡ್ರೈವರ್ ಸ್ವಾಮಿಗಳು ಹೇಳ್ತೀನಿ ಅಂತೇಳಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಆದರೆ ಡ್ರೈವರ್ ಸ್ವಾಮಿಗಳು ಇವಾಗಲೂ ಅಷ್ಟೇ ಫುಲ್ ಬ್ಯುಸಿಯಲ್ಲಿದ್ದಾರೆ ಡ್ರೈವ್ ಮಾಡೋದ್ರಲ್ಲಿ. ಟೆನ್ಷನ್ ಆಗಿದ್ದಾರೆ, ಏನು ಮಾಡೋದು ಗೊತ್ತಿಲ್ಲ. ಆದರೆ ಇಲ್ಲಿ ಗಾಡಿಗಳು ಬರ್ತಾ ಇದೆ. ಇನ್ನೂ ಶಬರಿಮಲೆ ಹೋಗೋ ಗಾಡಿಗಳು ಇನ್ನೂ ಇದೆ. ಯಾಕೆಂದರೆ ನಾಳೆ ಆಲ್ಮೋಸ್ಟ್ ನಾಳೆ ಸಂಜೆ ಒಳಗಡೆ ದರ್ಶನ ಮುಗಿಸ್ಕೋಬೇಕು. ಹಾಗಾಗಿ ಎಲ್ಲ ಗಾಡಿಗಳು ರಿಟರ್ನ್ ಹೋಗ್ತಾ ಇದೆ. ಸೊ ನೈಟ್ ಆಲ್ಮೋಸ್ಟ್ ಇವಾಗ 9:58 ಆಗಿದೆ. ಸೊ ಘಾಟಲ್ಲಿ ಬರ್ತಾ ಇದ್ವಿ. ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ಬಸ್ ಬಂದರೆ ಅಥವಾ ಲಾರಿಗಳು ಬಂದರೆ ಕಟ್ಟಿಂಗ್ ತುಂಬ ಪ್ರಾಬ್ಲಮ್ ಇದೆ ಈ ರೋಡಲ್ಲಿ. ಸೊ ಏನು ಕೆಲವೊಂದು ಸ್ವಲ್ಪ ಟೈಮಲ್ಲಿ ಏರ್ ಪಿನ್ ಬಿಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಈ ಸ್ವಾಮಿಗಳು ತುಂಬ ಸ್ಪೀಡಾಗಿ ಹೋಗ್ತಿದ್ದಾರೆ, ಸಖತ್ತಾಗಿ ಹೋಗ್ತಿದ್ದಾರೆ. ಮಾತ್ರ ಸ್ವಾಮಿಗಳು ಕೈಗೆ ಸಿಗ್ತಾರೆ, ಕಣ್ಣಿಗೆ ಕಾಣ್ತಿಲ್ಲ. ಅವರು ಮೇಲ್ಗಳೆಲ್ಲ ಕಾಣಿಸ್ತಾ ಇದೆ ವೆಹಿಕಲ್ ಬರೋದೆಲ್ಲ. ತುಂಬ ದೊಡ್ಡ ಘಾಟ್ ಇದು. ಅಂದರೆ ಏನು ಹೇಳೋದು, ಸ್ವಲ್ಪ ಸೈಲೆಂಟ್ ಆಗಿದೆ, ಯಾಕೋ ಗೊತ್ತಿಲ್ಲ. ನಮಗೂ ಮಧ್ಯದಲ್ಲಿ ಒಂದೊಂದು ವೆಹಿಕಲ್ಸ್ಗಳು ಬರ್ತಾ ಇದೆ. ಸ್ವಾಮಿ ಶರಣಂ. ಫಸ್ಟು ಏರ್ ಪಿನ್ ಬಿಟ್ಟಿದ್ದು. ಸೊ ಒಂದು ವೆಹಿಕಲ್ ಜೊತೆ ಒಂದು ವೆಹಿಕಲ್ ನಿಧಾನಕ್ಕೆ ಬಂದರೆ ಅದ್ರ ಹಿಂದೆ ಒಂದೊಂದು ವೆಹಿಕಲ್ ಸ್ಟ್ರಕ್ ಆಗಿ ಬರ್ತಾ ಇರುತ್ತೆ, ಇಲ್ಲಾಂದರೆ ಖಾಲಿ ಇರುತ್ತೆ. ನೈಟ್ ಟೈಮಲ್ಲಿ ಹೆವಿ ಟ್ರಕ್ಸ್ಗಳು ಬರುವಂಥದ್ದು ಇರುತ್ತೆ ಇದರಲ್ಲಿ. ಸದ್ಯಕ್ಕೆ ಇವಾಗ ಯಾವುದೂ ಇಲ್ಲ, ನಮ್ಗೆ ಕಾಣಿಸ್ತಿಲ್ಲ. ಮೋಸ್ಟ್ ಮೇಲೆ ಹೋಗ್ತಾ ಹೋಗ್ತಾ ಸಿಗ್ಬೋದು ಟ್ರಕ್ಸ್ಗಳೆಲ್ಲ. ತಾಮ್ರಶ್ರೀ ಘಾಟ್ ಒಂದು ಅದ್ಭುತವಾದ ಘಾಟ್ ಇದು. ಆಲ್ಮೋಸ್ಟ್ ನಾವು ತುಂಬ ಸತಿ ಈ ಘಾಟಲ್ಲಿ ಟ್ರಾವೆಲ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. KSRTC ಕೇರಳ ಸ್ಟೇಟ್ ಬಸ್ಸು ಹೋಗ್ತಾ ಇದೆ. ಸೊ ನಮಗಿನ್ನೂ ಎಷ್ಟೊತ್ತಿಗೆ ಸೈಡ್ ಬಿಡ್ತಾರೋ ಗೊತ್ತಿಲ್ಲ ಸ್ವಾಮಿಗಳು. ಆಪೋಸಿಟ್ ವೆಹಿಕಲ್ ಬಂದರೆ ಹೀಗೆ ಜೊತೆಗೆಲ್ಲ ಬರ್ತಾ ಇದೆ. ಸ್ಟಾರ್ಟ್ ಮಾಡಿದ್ವಿ, ಒಂದರಿಂದ ಒಂದು ಬರ್ತಾನೆ ಇದೆ. ಸ್ವಾಮಿ ಶರಣಂ. ಲಾರಿಗಳು ಬರ್ತಾ ಇದೆ. ತುಂಬ ಕೇರ್ಫುಲ್ಲಾಗಿ ಇಳಿಸ್ಬೇಕು ಲಾರಿಗಳು. ಈ ಡ್ರೈವರ್ದು ಕೆಲಸಕ್ಕೆ ಮತ್ತು ತುಂಬ ಹ್ಯಾಟ್ಸ್ ಆಫ್. ಒಳ್ಳೆ ಕೆಲಸ ಮಾಡ್ತಾರೆ. ತನ್ನ ಜೀವನ ಕೈಲಿ ಇಟ್ಕೊಂಡೇ ಲಾರಿಗಳು ಟ್ರಕ್ಗಳನ್ನ ಡ್ರೈವ್ ಮಾಡ್ತಾ ಇರ್ತಾರೆ. ಈ ಥರ ಘಾಟ್ ತುಂಬ ಇದೆ ಕರ್ನಾಟಕದಲ್ಲಿ ಅಥವಾ ಆಲ್ ಇಂಡಿಯಾದಲ್ಲಿ ಇದೆ. ಇದನ್ನೆಲ್ಲ ಸಾಗಿಸಿ ನಮ್ಮ ಡ್ರೈವರ್ಸ್ಗಳು ತುಂಬ ಚೆನ್ನಾಗಿ ಅವ್ರು ಏನು ಗೂಡ್ಸ್ನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತಾರೆ. ಸೊ ಒಂದು ಅದ್ಭುತವಾದ ಘಾಟ್ ಇದು. ಸೊ ಇಲ್ಲಿಂದ ಸುಲ್ತಾನ್ ಬತ್ತರಿ, ಕಲ್ಪೆಟ್ಟ ತುಂಬ ಹತ್ರ ಇದೆ. ಸ್ವಲ್ಪ ಹೊತ್ತಲ್ಲಿ ಹೋಗಿ ರೀಚ್ ಆಗ್ತೀವಿ ಬಸ್ ಕಡೆ. ಬಸ್ಗಳೆಲ್ಲ ಬರ್ತಾ ಇದೆ, ಲಾರಿಗಳು ಬರ್ತಾ ಇದೆ, ಟ್ರಕ್ಗಳು ಬರ್ತಾ ಇದೆ. ಇಲ್ಲಿ ಯಾವುದೊಂದು ಚರ್ಚ್ ಇದೆ. ಈ ಬೆಟ್ಟದ ಮೇಲೆ ಒಂದು ಚರ್ಚು, ಒಂದು ಊರು. ಬಸ್ ಸ್ಟಾಪ್ ಮಾಡಿಬಿಡ್ತೀವಿ. ನಾವು ಹೋಗ್ತಾ ಇದ್ದೀವಿ. ಇಲ್ಲೊಂದು ಊರು ಚೆನ್ನಾಗಿದೆ. ಈ ಮಧ್ಯದಲ್ಲಿ ಒಂದು ಊರು ಸಿಗ್ತಾ ಇರೋದು. ಸ್ವಾಮಿ ಶರಣಂ. ವಾವ್, ಸಖತ್ತಾಗಿ ಓವರ್ಟೇಕ್ ಮಾಡ್ತಿದ್ದಾರೆ ಸ್ವಾಮಿಗಳು. ಅದನ್ನು ನೋಡಿ ನಮ್ಮ ಕೌಶಿಕ್ ಸ್ವಾಮಿಗಳು ಓವರ್ಟೇಕ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಕೌಶಿಕ್ ಸ್ವಾಮಿಗಳು ಕಂಟಿನ್ಯೂಸ್ ಆಗಿ ಸತತವಾಗಿ ಡ್ರೈವ್ ಮಾಡ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಕೌಶಿಕ್ ಸ್ವಾಮಿಗಳು, ಗೊತ್ತಿಲ್ಲ. ಈಗ ಸದ್ಯಕ್ಕೆ ಯಾವುದಕ್ಕೂ ಮಾತಾಡ್ತಿಲ್ಲ. ಘಾಟ್ ಸೆಕ್ಷನ್ ಹತ್ತಿಸ್ಬಿಡ್ಲಿ ಅಂತ ಏನೋ ಇರಬೇಕು. ಆಮೇಲೆ ಅವರ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸ್ತಾರೆ ಸ್ವಾಮಿಗಳು. ಹೊರದೇ ಬಿಡಲು ಸ್ವಾಮಿ ರೇಸಿಂಗ್ ಹಾಕ್ಬಿಟ್ಟಿದ್ದಾರೆ. ವಾವ್, ಸೂಪರ್ ಸ್ವಾಮಿಗಳೇ ನೀವು. ಸಖತ್ತಾಗಿ ಓವರ್ಟೇಕ್ ಮಾಡಿದ್ರು. ಹೋಗ್ತಾ ಇದ್ದೀವಿ. ಒಳ್ಳೆ ಘಾಟ್ ಇದೆ. ಸೊ ಮೇಲ್ಗಡೆ ಒಂದು ವ್ಯೂ ಇದೆ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಆ ವ್ಯೂ ಹತ್ರ ನಿಲ್ಲಿಸಿ ಒಂದು ಸತಿ ಬೇಕಾದ್ರೆ ತೋರಿಸ್ತೀವಿ. ಮೇಲ್ಗಡೆಯಿಂದ ಒಂದು ಹಳ್ಳಿನೇ ಕಾಣುತ್ತೆ. ಲೈಟಿಂಗ್ಸು ಚೆನ್ನಾಗಿದೆ ನೋಡಿ. ಎಲ್ಲ ಬಸ್ಸು ಹೋಗ್ತಾ ಇದೆ, ಲೈಟಿಂಗ್ಸ್ ಎಲ್ಲ ಆಗಿ ಹೋಗ್ತಾ ಇದೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಆ ಕಡೆಯಿಂದ ಸಡನ್ನಾಗಿ ಏನಾದರೂ ಗಾಡಿಗಳು ಬಂದ್ರೂ ಕಷ್ಟನೇ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಆಲ್ಮೋಸ್ಟ್ ಇನ್ನೊಂದು ಏರ್ ಪೆನ್ ಬೆಂಡ್ ಹತ್ರ ಬಂದ್ವಿ.
ಕಟ್ಟಿಂಗ್ ತಗೋಬೇಕಾಗುತ್ತೆ ಇವಾಗ. ಸ್ವಾಮಿ ಶರಣಂ. ಹಿಂಗೆ ಸಡನ್ನಾಗಿ ವೆಹಿಕಲ್ಸ್ ಎಲ್ಲ ಬಂದ್ಬಿಡುತ್ತೆ, ಸಡನ್ನಾಗಿ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಇದು ಆಲ್ಮೋಸ್ಟ್ ಮೀನ್ದು ಲಾರಿ ಅನಿಸುತ್ತೆ, ಟ್ರಕ್ ಅನಿಸುತ್ತೆ, ಇದು ಹೋಗ್ತಾ ಇದೆ. ಸ್ವಾಮಿ ಶರಣಂ. ಸ್ವಾಮಿ ಇಲ್ಲೊಂದು ಹೋಟ್ಲಿದೆ, ಒಂದು ಟೀ ಕುಡಿದು ಮುಂದೆ ಹೋಗೋಣ ಸ್ವಾಮಿ. ಖಂಡಿತವಾಗ್ಲೂ ಟೀ ಕುಡಿಯೋಣ. ಸ್ವಾಮಿಗಳಿಗೆ ಸುಸ್ತಾಗಿದ್ದಾರೆ, ಒಂದು ಎನರ್ಜಿ ಬೇಕಂತೆ. ಕೌಶಿಕ್ ಸ್ವಾಮಿಗಳು ನೋಡಿ, ಪಾಪ ಸ್ವಾಮಿಗಳು ಸುಸ್ತಾಗಿದ್ದಾರೆ, ಕಾಣಿಸ್ತಾ ಇಲ್ಲ, ಕತ್ಲಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಮುಂದೆ ಹೋಗ್ತಾ ಇದೀವಿ. ಸ್ವಾಮಿಗಳು ಡಿಸೈಡ್ ಮಾಡ್ತಿದ್ದಾರೆ ಇಲ್ಲಿ ಕುಡಿಯೋಣ ಅಲ್ಲಿ ಕುಡಿಯೋಣ ಅಂತ. ಅಲ್ಲಿ ಫ್ರಂಟ್ ಚೆನ್ನಾಗಿರುತ್ತೆ, ಅಲ್ಲಿಗೆ ಹೋಗೋಣ ಸ್ವಾಮಿ. ಆಯ್ತು ಸ್ವಾಮಿ. ಸ್ವಾಮಿ ಶರಣ. ಸ್ವಾಮಿ ಅದು ಯಾವುದೋ ಫ್ರಂಟಲ್ಲಿ ಹೇಳ್ತಿದ್ದಾರೆ ನೋಡಿ, ಇವರೇ ಕೌಶಿಕ್ ಸ್ವಾಮಿಗಳು ಸತತವಾಗಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಸ್ವಾಮಿ ಶರಣಂ. ಗಂಟೆ ಬಂದು 9:58 ಇವಾಗ. ಹಾಗಾಗಿ ಹಿಂದ್ಗಡೆ ಯಾವುದೋ ಗಾಡಿ ಬೇರೆ ಬಂದು ಬ್ಲಿಂಕ್ ಹೊಡಿತಾ ಇದೆ. ಈ ಸ್ವಾಮಿ ನಾವು ಹೋಗೋಣ, ನಾವು ಮೇಲ್ಗಡೆ ಹೋಗ್ಬೇಕು, ಹತ್ತಬೇಕು. ಆ ಸ್ವಾಮಿಗಳು ಬಂದು ಬ್ಲಿಂಕ್ ಹೊಡಿತಾ ಇದೆ ನಮಗೆ. ಸ್ವಾಮಿಗಳೇ ನೋಡಿ, ಅಲ್ಲಿ ಕಾಣ್ತಿದೆ ಬೆಟ್ಟ ತುದಿಗೆ ನಾವು ಹೋಗ್ಬೇಕು. ಈಗ ಲೈಟ್ ಕಾಣ್ತಿದೆ ಅಲ್ಲಿ, ಆ ತುದಿಗೆ ಹೋಗ್ಬೇಕು ನಾವು ಇವಾಗ. ಅಬ್ಸರ್ವ್ ಮಾಡ್ಬೋದು, ಮೇಲ್ಗಡೆ ಲೈಟ್ ಕಾಣಿಸ್ತಿದೆ. ನಾವೀಗ ಅಲ್ಲಿಗೆ ಹೋಗಿ ತಲುಪಬೇಕು. ಶರಣಮಯ್ಯಪ್ಪ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ. ಇಲ್ಲಿ ನಮ್ಮದು ಗಾಡಿದು ಕಾಣಿಸ್ತಿದೆ. ಮೇಲ್ಗಡೆ ಒಂದು ಲೈಟಿಂಗ್ಸ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಚಿಕ್ಕ ಲೈಟಿಂಗ್ಸ್. ಟಾಪ್ಗೆ ಹೋಗ್ಬೇಕು ನಾವೀಗ, ಆದರೆ ಕಾಣಿಸ್ತಾ ಇಲ್ಲ, ಮೊಬೈಲಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ. ಮೇಲ್ಗಡೆ ಹೋಗಿನೇ ವ್ಯೂ ಮಾಡ್ತೀನಿ. ಈ ಸ್ವಾಮಿಗಳು ಅಷ್ಟು ಬೇಗ ಬಂದುಬಿಟ್ರು, ಸ್ಲೋ ಮಾಡಿಬಿಟ್ರು. ನಾವು ಹತ್ತೋ ಟೈಮಲ್ಲಿ ಸ್ಲೋ ಮಾಡಿಬಿಟ್ರಿ. ಒಳ್ಳೆ ಘಾಟ್ ಎಕ್ಸ್ಪೀರಿಯನ್ಸ್ ಇದು. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಅಲ್ಲಿ ಮೇಲ್ಗಡೆ ಲೈಟ್ ಕಾಣ್ತಿದೆ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಇದೀಗ ಹೋಗ್ಬೇಕು. ಈಗ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣ್ತಾ ಇದೆ. ತುಂಬ ವೆಹಿಕಲ್ಸ್ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಈ ಸ್ವಾಮಿಗಳು ನಮ್ಮ ಜೊತೆ ಮುಂದೆ ಸಾಗ್ತಾ ಇದ್ದಾರೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ರೆಸ್ಟೋರೆಂಟ್ ಹೋಟ್ಲಿದೆ. ಮೋಸ್ಟ್ಲಿ ಇಲ್ಲಿ ಸ್ವಾಮಿಗಳು, ಡ್ರೈವರ್ ಸ್ವಾಮಿಗಳು ನಮಗೆ ನಿಲ್ಲಿಸ್ತಾರೆ ಅನಿಸುತ್ತೆ ಇವಾಗ. ಇವರು ಕೌಶಿಕ್ ಸ್ವಾಮಿಗಳು ಏನು ಮಾಡ್ತಾರೆ ಗೊತ್ತಿಲ್ಲ ಇವಾಗ. ಏನು ಡಿಸಿಷನ್ ತೊಗೊಂಡಿದ್ರು ಸ್ವಾಮಿಗಳೇ? ಕರ್ನಾಟಕ ಫ್ಲಾಗ್ ಹಾಕೊಂಡು ಸ್ವಾಮಿ ಶರಣಂ. ಕರ್ನಾಟಕ ಫ್ಲಾಗ್ ಹಾಕೊಂಡು ಹೋಗ್ತಿದ್ರೆ, ಜೈ ಕರ್ನಾಟಕ. ಸೂಪರ್. ಇದು ಇಲ್ಲೊಂದು ಗಾಡಿ, ಟಿ ಗಾಡಿ ಎಲ್ಲ ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಸೊ ನಾವು ಮುಗಿಸ್ಕೊಂಡು ಬಂದ್ವಿ ಈಗ ಶಬರಿಮಲೆ. ರಿಟರ್ನ್ ಬರ್ತಾ ಇದ್ದೀವಿ. ಇನ್ನೇನು ನಾವು ಅಲ್ಲಿಗೆ ಹೋಗ್ಬೇಕು. ಮೇಲ್ಗಡೆ ಕಾಣಿಸ್ತಾ ಇದೆ, ಫುಲ್ಲು ಟಾಪಿಗೆ ಹೋಗ್ಬೇಕು ನಾವು. ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಕಂಡು ಇಲ್ಲಿ ಹೋಗ್ಬೇಕು. ಸೊ ಇಲ್ಲಿಗೆ ಹೋಗಿ ಬರುವಂಥದ್ದು. ಈ ಸ್ವಾಮಿಗಳು ಇಲ್ಲಿ ಟೀ ಶಾಪ್ ನಿಲ್ಲಿಸಿದ್ದಾರೆ. ಇವಾಗ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋಣ. ಸ್ವಾಮಿಗಳು ಹೋಗ್ಬಿಟ್ಟು ಅಂಗಡಿ ಮುಂದೆನೇ ನಿಲ್ಲಿಸ್ತಾ ಇದ್ದಾರೆ ಸ್ವಾಮಿಗಳು. ಒಂದು ಟೀ ತೊಗೊಂಡು ಟೀ ಟೇಸ್ಟ್ ಮಾಡ್ಕೊಂಡು, ಒಂದು ವಡೆ ಟೇಸ್ಟ್ ಮಾಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ಅಲ್ಲ ಸ್ವಾಮಿಗಳೇ? ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ನಾವು ವೆಜ್ ಹೋಟ್ಲಿಗೆ ಹೋಗಿದ್ದು, ಆದರೆ ಅಲ್ಲಿ ನಮಗೆ ಮೊಟ್ಟೆ ಇತ್ತು. ಅದಕ್ಕೆ ನಾವು ಈಗ ನೆಕ್ಸ್ಟ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಸ್ವಾಮಿಗಳು ಅಡ್ಡ ಬರ್ತಾ ಇದ್ದಾರೆ, ಆಟೋ ಸ್ವಾಮಿಗಳು. ಅದಕ್ಕೆ ನೆಕ್ಸ್ಟ್ ಹೋಟೆಲ್, ವೆಜ್ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಸೊ ಇಲ್ಲೊಂದು ಲಾರಿ ನಿಂತಿದೆ. ಸ್ವಾಮಿಗಳೇನೋ ಆಗಿದೆ ಅನಿಸುತ್ತೆ, ಟೈರ್ ಚೆಕ್ ಮಾಡ್ತಾ ಇದ್ದಾರೆ ಡ್ರೈವರ್ ಸ್ವಾಮಿಗಳು. ಸೊ ಇಲ್ಲಿ ಲಾರಿ ಇಲ್ಲಿ ಬರ್ತಾ ಇದೆ, ಮೇಲ್ಗಡೆ ಬರುತ್ತೆ ಇರೋದು ಇಲ್ಲೇ ಕಾಣ್ತಿದೆ. ಸೂಪರಾಗಿ ಬರ್ತಾ ಇದೆ ಲಾರಿಗಳು. ಆ್ಯಂಬುಲೆನ್ಸ್ ಹೋಗ್ತಾ ಇದೆ. ಇಲ್ಲೊಂದು ಆ್ಯಂಬುಲೆನ್ಸ್. ಅಂದರೆ ನಮಗೆ ಒಂದು ವ್ಯೂ ಕಾಣ್ ನೋಡ್ಬೇಕು ಅನ್ನೋದು. ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕಾಗುತ್ತೆ. ಮೇಲ್ಗಡೆ ತುಂಬ ಅದ್ಭುತವಾದಂಥ ಒಂದು ಜಾಗ. ಅಲ್ಲಿಗೆ ಹೋಗಿ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲೊಂದು 2-3 ಹೋಟ್ಲಿದೆ, ನೋಡೋಣ ಇಲ್ಲಿ ಏನಾದರೂ ಸ್ವಾಮಿಗಳಿಗೆ ತಿನ್ನಕ್ಕೆ ಸಿಗುತ್ತಾ ಅಂತ. ಸಿಕ್ಕಿದ್ರೆ ತುಂಬ ಅದ್ಭುತವಾಗಿರುತ್ತೆ. ಹಾಂ, ಸ್ಪೈಸಸ್ ಅಂತೆಲ್ಲ ಹಾಕಿದರೆ ನೋಡೋಣ. ಎಲ್ಲ ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಅಲ್ಲೂ ಸಿಗಲಿಲ್ಲ ನಮಗೆ ಕೊನೆಗೆ. ಇವರು ವೆಜ್ ಸಿಗಲಿಲ್ಲ. ಸ್ವಾಮಿನೇ ಹೇಳ್ಬಿಟ್ರು ಹೋಟೆಲ್ ಅವರು, ಸ್ವಾಮಿ ಇಲ್ಲಿ ವೆಜ್ ಇಲ್ಲ ಅಂತ. ವೆಜ್ ಇದೆ, ಆದರೆ ಮಿಕ್ಸ್ ಆಗಿರುತ್ತೆ ಅಂತ. ಸೊ ಹೇಗೆ ನೆಕ್ಸ್ಟ್ ಮುಂದಿನ ನಿಲ್ದಾಣ ಎಲ್ಲಿ ವೆಜ್ ಸಿಗುತ್ತೆ ಅಲ್ಲಿ. ಹಾಗಾಗಿ ಅಲ್ಲಿ ಸ್ಟಾಪ್ ಮಾಡಿಲ್ಲ. ಸೊ ಹೋಗ್ತಾ ಇದ್ದೀವಿ ಘಾಟಲ್ಲಿ. ತುಂಬ ಅದ್ಭುತವಾದ ಘಾಟ್. ಇಲ್ಲಿ ಒಂದು ಚೆಕ್ ಮಾಡಿದಾಗ ಒಂದು 8-9 ಏರ್ಪಿನ್ ಬೆಂಡ್ ಇರಬೇಕು ಅಷ್ಟೇ ಸ್ವಾಮಿ. ಮೊನ್ನೆ ವಿಡಿಯೋದಲ್ಲಿ ಯಾಕೋ ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ ಆಗಿದೆ. 28 ಅಂತ ಹೇಳ್ಬಿಟ್ಟಿದ್ವಿ, ಕ್ಷಮೆ ಇರಲಿ. ಆದರೆ ಅದು 28 ಅಲ್ಲ, ಅದು 8-9 ಇರಬೇಕಷ್ಟೇ. ಅಷ್ಟೇ. ಅದು ಘಾಟ್ ತುಂಬ ದೊಡ್ಡದಿದೆ, ಟರ್ನ್ಸ್ಗಳು. ಆದರೆ ಏರ್ಪಿನ್ ಬೆಂಡು ಕಡಿಮೆ ಇದೆ ಅಷ್ಟೇ.
ಕಾಡು ಚೆನ್ನಾಗಿದೆ, ಮರಗಳು ಚೆನ್ನಾಗಿದೆ, ಅದ್ಭುತವಾದಂಥ ಜಾಗ. ಪ್ರಾಣಿಗಳು ಇದೆಯೋ ಇಲ್ವೋ ಗೊತ್ತಿಲ್ಲ ಸ್ವಾಮಿ, ಖಂಡಿತ ನಮ್ಗೆ ಗೊತ್ತಿಲ್ಲ ಪ್ರಾಣಿಗಳು ಇದೆಯೋ ಇಲ್ವೋ ಅಂತ. ಆದರೆ ಹೋಗ್ತಾ ಇದ್ವಿ, ನೋಡೋಣ ಎಲ್ಲಿಗೆ ಸಾಗುತ್ತೆ ಅಂತ. ಇದುವರೆಗೆ ನಾವು ಏನೂ ನೋಡಲಿಲ್ಲ, ಬರೀ ಒಂದು ಮಂಕೀಸ್ ಮಾತ್ರ ನೋಡಿದ್ವಿ ಅಷ್ಟೇ. ಇದು ಯಾವುದೋ ಸೋನಿಯಾ ಬಸ್ ಬಂತು, ಹೋಗ್ತಾ ಇದ್ದಾರೆ ಸ್ವಾಮಿಗಳು. ಟೂರಿಸ್ಟ್ ಬಸ್ ಇರಬೇಕು ಅಥವಾ ಲೈನ್ ಬಸ್ ಆಗಿ ಗೊತ್ತಿಲ್ಲ. ಹಿಂದ್ಗಡೆ ಗಾಂಧಿ ಬರ್ಬೋದು. ಹಿಂದ್ಗಡೆ ಗಾಂಧಿಯಾ? ಯಾರು ಸ್ವಾಮಿ ಗಾಂಧಿ? ಸೋನಿಯಾ ಈಗ. ಓ ಹಂಗೆಲ್ಲ ಹೇಳ್ಬಾರ ಸ್ವಾಮಿ. ಹಾಂ ನಮಗೆ ನೋಡಿ ಎಷ್ಟು ಹೆವಿ ಲೋಡಲ್ಲಿ ಬರ್ತಾರೆ ಇವರು. ವಿಡಿಯೋಗೆ ಮಾತ್ರ ತುಂಬ ಹುಷಾರಾಗಿ ಬರಬೇಕು. ಏರ್ಪಿನ್ ಬೆಂಡ್ ನಂಬರ್ 6 ಇದು. ಯಪ್ಪ ಸ್ವಾಮಿ ಅಯ್ಯಪ್ಪ, ನೋಡಿ ಇದು ಹೆಂಗೆ ಹೋಗ್ತಾ ಇದೆ ಲಾರಿ. ನಿಜವಾಗ್ಲೂ ಡ್ರೈವರ್ಸ್ ಎಲ್ಲ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ತುಂಬ ಕೇರ್ಫುಲ್ಲಾಗಿ ಇಳಿಸ್ಬೇಕು ಕೂಡ, ಮತ್ತು ಗೂಡ್ಸ್ನೆಲ್ಲ ಸೇಫಾಗಿ ರೀಚ್ ಮಾಡಿಸ್ತಾರೆ. ನಮ್ಗೆ ಏನೇನು ಗೂಡ್ಸ್ಗಳಿದೆ ಅದನ್ನು ರೈಟ್ ಟೈಮಲ್ಲಿ ತಲುಪಿಸ್ತಾರೆ. ನಾನು ಆ್ಯಕ್ಚುಲಿ ಟ್ರಕ್ ಬ್ಲಾಗ್ಸ್ ಅವ್ರದ್ದು ವೀಡಿಯೋಸ್ ನೋಡ್ತಾ ಇರ್ತೀನಿ. ತುಂಬ ಕಷ್ಟ ಇರುತ್ತೆ ಡ್ರೈವರ್ಸ್ಗಳಿಗೆ. ಅವ್ರ ಫಾಲೋವರ್ ಅಜಯ್ ಬ್ರೋ ಅವ್ರದ್ದು ಫಾಲೋವರ್ ಕೂಡ ಟ್ರಕ್ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನಾವು ಕೂಡ ಟ್ರಾವೆಲ್ಸ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಎಲ್ಲೋ ಬೋರ್ಡ್ ಬಗ್ಗೆ ತುಂಬ ಪ್ರೀತಿ ಜಾಸ್ತಿ ನನಗೆ. ಹಂಗೆ ಈಗ ಲಾರಿ ಬಗ್ಗೆ ಡ್ರೈವರ್ಸ್ಗಳ ಬಗ್ಗೆ ತುಂಬ ನಮಗೆ ಗೊತ್ತಾಗ್ತಾ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅವ್ರ ಜೀವನ ಹೆಂಗೆ ಅಂತ. ನೋಡಿ ಹಿಂಗೆ ಬಂದುಬಿಟ್ರೆ ಕಷ್ಟ, ಕಟಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ, ಹಿಂಗೆ ಸ್ಟ್ರಕ್ ಆಗ್ತಾಯಿದೆ. ಏನು ಮಾಡೋಣ, ರಿವರ್ಸ್ ಹೋಗೋಂಗಿಲ್ಲ. ರಿವರ್ಸ್ ಹೋದರೆ ಹಿಂದ್ಗಡೆ ಗಾಡಿ, ತುಂಬ ಕಷ್ಟ ಇರೋದು ಜೀವನ. ಒಂದು ಸಣ್ಣ ಪ್ರಯತ್ನ ಇದು, ಘಾಟಲ್ಲಿ ಎಂದು ಕಷ್ಟ ಇರುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಒಂದು ಸಣ್ಣ ಪ್ರಯತ್ನ ತೋರಿಸ್ತಾ ಇದ್ದೀವಿ. ಗೊತ್ತಿಲ್ಲ, ಇಲ್ಲೊಂದು ಶಬರಿಮಲೆ ಬಸ್ ಹೋಗ್ತಾ ಇದೆ. ಏನೋ ಸ್ವಾಮಿಗಳೇ, ಸ್ವಾಮಿಗಳು ಹಿಂದ್ಗಡೆ ಒಬ್ಬರು ಆರ್ನ್ ಮಾಡ್ತಾ ಇದ್ದಾರೆ, ಅರ್ಜೆಂಟ್ ಅನಿಸುತ್ತೆ. ನಾವು ಅದಕ್ಕೆ ಅರ್ಜೆಂಟಾಗಿ ಬಂದ್ವಿ ಮುಂದಕ್ಕೆ ಅಷ್ಟೇ. ಇಲ್ಲೊಂದು ಬಸ್ ಬರ್ತಾ ಇದೆ. ನಮ್ಮ ಕರ್ನಾಟಕದ ಐರಾವತ ಬಂತು, ಕ್ಲಬ್ ಕ್ಲಾಸು ಕಿಂಗು, ನಮ್ಮ ರೋಡ್ ಕಿಂಗ್ ಅದು ಯಾವತ್ತು. ಸೊ ಬಸ್ಸು, ನಮ್ಮ ಕರ್ನಾಟಕದ ಬಸ್ಸುಗಳೇ ಸೂಪರಾಗಿರುತ್ತೆ ಮಾತ್ರ ಬಸ್ಗಳು. ಮುಂದುಗಡೆ ಆ್ಯಂಬುಲೆನ್ಸ್ ಹೋಗ್ತಾ ಇದೆ, ಏನು ಎಮರ್ಜೆನ್ಸಿ ಇದೆಯೋ ಗೊತ್ತಿಲ್ಲ, ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ವೆಹಿಕಲ್ಗಳೆಲ್ಲ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ. ನೈಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಲೈಟ್ಗಳೆಲ್ಲ ಕಾಣುತ್ತೆ. ಡೇ ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಬಂದರೆ ಮಿಸ್ಟ್ ಕವರ್ ಆಗಿರುತ್ತೆ, ಅಂದರೆ ಮಂಜು ಕವರ್ ಆಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಅದು ತುಂಬ ಹುಷಾರಾಗಿ ಬರಬೇಕು. ಈ ಟ್ರಕ್ಗಳಿಗೆ ಆ ಕಡೆ ಬಂದಾಗ ನಾವು ಆ ಕಡೆ ಟ್ರಕ್ಗಳಿಗೆ ಬಿಡಬೇಕು, ನಾವು ಹಿಂಗೆ ರೈಟ್ ಸೈಡಿಂದ ನಾವು ಹೋಗಬೇಕು, ಟ್ರಕ್ಕಿಗೆ ಲೆಫ್ಟ್ ಸೈಡ್ ಜಾಗ ಬಿಡಬೇಕಾಗುತ್ತೆ. ಸೊ ಇದು ಘಾಟ್ ಸೆಕ್ಷನ್ದು ಒಂದು ರೂಲ್ ಇದೆ. ಕೆಲವು ಡ್ರೈವರ್ಸ್ ಏನು ಮಾಡ್ತಾರೆ ಅಂದರೆ ನಾವು ರಾಂಗ್ ರೂಟಲ್ಲಿ ಬರ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಅದಲ್ಲ, ಆ್ಯಕ್ಚುಲಿ ನಾವು ಇಲ್ಲಿ ಬರಬೇಕು, ಈಗ ಟ್ರಕ್ಕಿಂಗ್ ಬರಬೇಕು. ಅದು ಬರ್ತಾ ಇದೆ ಅದು. ಹಾಂ, ಸ್ವಾಮಿಯೇ ಶರಣಂ. ಅವ್ರಿಗೆ ದಾರಿನ ನಾವು ಬಿಟ್ಕೊಡ್ಬೇಕಾಗುತ್ತೆ. ಸೊ ಘಾಟ್ ಸೆಕ್ಷನಲ್ಲಿ ಏನು ಅನ್ಕೋತಾರೆ ಅಂದರೆ ಅವರು ರಾಂಗ್ ರೂಟಲ್ಲಿ ಬರ್ತಾ ಇದ್ದಾರೆ ಅಂತ. ಇಲ್ಲ, ಕಟ್ ಮಾಡುವಾಗ ಲಾಂಗ್ ಕಟ್ ತೊಗೊಳ್ಬೇಕಾದ್ರೆ ಸೊ ಅವ್ರು ಕರೆಕ್ಟಾಗೇ ಬರ್ತಾ ಇರ್ತಾರೆ. ಸೊ ನಾವು ಅವರಿಗೆ ಆಪೋಸಿಟ್ಗೆ ಹೋಗಬೇಕು. ಅಂದರೆ ನಾವು ರೈಟ್ ಸೈಡ್, ಈಗ ರೈಟ್ ಸೈಡ್ಗೆ ಹೋಗ್ಬೇಕು, ಹತ್ತಿದೆಯವಲ್ಲ, ನಾವು ರೈಟ್ ಸೈಡಿಂದ ಹೋಗಬೇಕು. ಇಲ್ಲಂತಲ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ ನಾವು ಗಾಡಿನ. ತುಂಬ ಜನ ರಾಂಗ್ ರೂಟಲ್ಲಿ ಬರ್ತಾಯಿದ್ದೀರಿ ಅಂತ ಅವ್ರಿಗೆ ಬೈತೀರ, ಅದಲ್ಲ ಅದು. ಆ್ಯಕ್ಚುಲಿ ಬೈಬಾರ್ದು, ಅವ್ರವ್ರ ಡ್ಯೂಟಿ ಮಾಡ್ತಾ ಇರ್ತಾರೆ, ನಾವು ನಮ್ಮ ಡ್ಯೂಟಿ ಮಾಡಬೇಕು. ಘಾಟ್ ಸೆಕ್ಷನ್ ಕೆಲವೊಂದು ರೂಲ್ಸ್ಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಬರ್ತಾ ವೆಹಿಕಲ್ಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ ಕಣ್ಣಿಗೆ, ಮತ್ತು ಹೋಗ್ತಾನೆ ಇದೆ ಕೂಡ. ನಾವೇ ಸ್ಲೋ ಅಂದರೆ ನಮ್ಗಿಂತ ಸ್ಲೋ ಆಗಿ ಹೋಗ್ತಿರೋಂಥ ಗಾಡಿಗಳು ತುಂಬ ಇದೆ ಇಲ್ಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಇದು ಒಂದು ಏರ್ಪಿನ್ ಬೆಂಡ್ ನಂಬರ್ 8ನೇ ಏರ್ಪಿನ್ ಬೆಂಡ್. ಗೊತ್ತಿಲ್ಲ ಇನ್ನು ಎಷ್ಟಿದೆ ಅಂತ ನೋಡೋಣ. ಇವತ್ತು ನಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಾಗುತ್ತೆ ಏರ್ಪಿನ್ ಬೆಂಡ್ ಎಷ್ಟಿದೆ ಅಂತ. ಅದನ್ನು ಕಂಡುಹಿಡಿಯುವಂಥ ಕೆಲಸ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಶಬರಿಮಲೆಗೆ ತುಂಬ ಗಾಡಿಗಳು ಹೋಗ್ತಾ ಇದೆ. ಯಾಕೆಂದರೆ ಇನ್ನೊಂದು ದಿನ ಅಥವಾ 2 ದಿನ ಮುಗಿದ್ರೆ ಮುಗೀತು, ಸೀಸನ್ ಮುಗೀತು. ಇನ್ನು ಮತ್ತೆ ಫೆಬ್ರವರಿಯಲ್ಲೇ ಓಪನ್ ಆಗುತ್ತೆ. ಈ ಗಂಟೆ ಯಾರನ್ನೂ ಬಿಡಲ್ಲ. ಹೋದರೂ ಸ್ವಾಮಿ ಅಯ್ಯಪ್ಪ ದರ್ಶನ ಕೊಡಲ್ಲ. ಏನು ಸ್ವಾಮಿ? ಸ್ವಾಮಿ ಶರಣಂ. ನೋಡಿ, ಇದು KSRTC ಕೇರಳ ಬಸ್, ಇದು ಕೂಡ ಒಂದು ಬರ್ತಾ ಇದೆ.
ತುಂಬ ಸ್ಲೋ ಮೂವಿಂಗಲ್ಲಿದೆ, ಓವರ್ಟೇಕು ಮಾಡೋಕ್ಕಾಗ್ತಾಯಿಲ್ಲ, ಕಷ್ಟ. ನೋಡ್ಕೊಂಡು ಓವರ್ಟೇಕ್ ಮಾಡಬೇಕಷ್ಟೇ ಇದರಲ್ಲಿ. ತುಂಬ ಜನ ಡ್ರೈವಿಂಗ್ ಗೊತ್ತಿರುತ್ತೆ, ಓವರ್ಟೇಕ್ ಮಾಡೋಕ್ಕೆ ಹೋಗ್ತಾರೆ. ತುಂಬ ಸೂಕ್ಷ್ಮವಾಗಿರ್ಬೇಕು, ಇಂಥ ಜಾಗದಲ್ಲೆಲ್ಲ ತುಂಬ ಸೂಕ್ಷ್ಮವಾಗಿರಬೇಕು. ಆ ಕಡೆಯಿಂದ ವೆಹಿಕಲ್ಸ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಓವರ್ಟೇಕ್ ಮಾಡಬೇಕಾಗುತ್ತೆ. ಸಡನ್ನಾಗಿ ಬಂದ್ಬಿಡುತ್ತೆ. ಇಲ್ಲಿ ಒಂದು ಬೆಂಡ್ ಇದೆ, ಆದರೆ ಇದು ಅಷ್ಟು ದೊಡ್ಡ ಟರ್ನ್ ಏನಲ್ಲ, ಲೈಟ್ ಇದು. ಸೊ ಇಲ್ಲಿ ಒಂದು ಬಸ್ಸು ಮತ್ತು ಲಾರಿ ಬರ್ತಾ ಇದೆ. ಒಂದು ಆ್ಯಂಬುಲೆನ್ಸ್ ಕೂಡ ಹೋಗ್ತಾ ಇದೆ ಇಲ್ಲಿ. ಆ್ಯಂಬುಲೆನ್ಸ್ ತುಂಬ ಆ್ಯಂಬುಲೆನ್ಸ್ ಹೋಗ್ತಾ ಇದೆ, ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅಂತ. 3-4 ಆ್ಯಂಬುಲೆನ್ಸ್ ನೋಡಿದೆ ಆಗಲೇ. ಸೊ ಒಂದರಿಂದ ಒಂದು ವೆಹಿಕಲ್ಸ್ಗಳು ಫಾಲೋ ಮಾಡ್ತಾ ಇದೆ. ಇಲ್ಲಿಂದ ಒಂದು ಅದ್ಭುತವಾದ ವ್ಯೂ ಕಾಣ್ತಾ ಇದೆ, ವೆಹಿಕಲ್ಸ್ ಹೋಗ್ತಿರೋದು ಬರ್ತಾ ಇರೋದು ಊರದು. ಸೊ ಅದನ್ನು ತೋರಿಸ್ತೀನಿ. ಒಂದು ಒಳ್ಳೆ ವ್ಯೂ ಮಾತ್ರ ಇದೆ. ಸೊ ಕ್ಯಾಮ್ರಾ ಸ್ವಲ್ಪ ಸ್ಟ್ರಕ್ ಆಗಿಬಿಟ್ಟಿದ್ದು, ಈಗ ಓಪನ್ ಆಗಿದೆ. ತುಂಬ ಒಂದು ಅದ್ಭುತವಾದ ಒಂದು ವ್ಯೂ ತೋರಿಸ್ತೀನಿ. ಮೇಲೆ ಹೋದ್ಮೇಲೆ ವ್ಯೂ ಕಾಣ್ತಾ ಇದೆ, ಅದು ಅಷ್ಟಕ್ಕಷ್ಟೇ ಕಾಣ್ತಾ ಇತ್ತು. ವೆಹಿಕಲ್ಗಳು ಲೈಟು ಮತ್ತು ಊರದ್ದು ಲೈಟ್ ಎಲ್ಲ ಕಾಣಿಸ್ತಾ ಇದೆ. ಸೊ ಮರಗಳು ಅಡ್ಡ ಇರೋದ್ರಿಂದ ಸ್ವಲ್ಪ ಕಾಣಿಸ್ತಾ ಇಲ್ಲ. ಮೇಲೆ ಹೋದ್ಮೇಲೆ ಖಂಡಿತವಾಗ್ಲೂ ವ್ಯೂ ತೋರಿಸ್ತೀನಿ ನಾನು. ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ತಾಮ್ರಶ್ಶೇರಿ ವ್ಯೂ ಪಾಯಿಂಟನ್ನ ತೋರ್ಸೋಕ್ಕೆ ನಾವು ಕೂಡ ಕಾತರದಿಂದ ನಿಮ್ಗೆ ತೋರಿಸ್ಬೇಕು ಅಂತಲೇ ಕಾಯ್ತಾ ಇದ್ದೀವಿ. ಆದರೆ ಸ್ವಾಮಿಗಳು ಬೇಗ ಕರ್ಕೊಂಡು ಹೋಗ್ತಾಯಿಲ್ಲ ನಮ್ಮನ್ನ. ಏನು ಮಾಡೋದು, ಲೈಟ್ ಆಗಿದ್ದರೆ ಬೇಗ ಕರ್ಕೊಂಡು ಹೋಗೋದಿತ್ತು ಮೇಲ್ಗಡೆಗೆ. ನಾವು ಕಾರಲ್ಲಿ ಹೋಗ್ತಾಯಿದ್ವಿ, 4 ಚಕ್ರ ಕಾರಲ್ಲಿ. ಇಲ್ಲಿ ಒಂದು ಬಸ್ಸಿಂದ ಇಷ್ಟು ವೆಹಿಕಲ್, ಒಂದು ಲಾರಿ, ಒಂದು ಬಸ್ಸು, ಅದರಿಂದ ಒಂದು ಬಸ್ಸು, 3 ವೆಹಿಕಲ್ಗಳು ಇಲ್ಲಿ ಕಾಣಿಸ್ತಿದೆ ನೋಡಿ. ಇನ್ನೂ ಅಷ್ಟು ದೂರ ಹೋಗ್ಬೇಕು ನಾವು. ಸೊ ಈಗೊಂದು ವ್ಯೂ ಕಾಣ್ತಾ ಇದೆ, ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಆಗ್ತಾಯಿಲ್ಲ, ಸಾರಿ. ಸೊ ವ್ಯೂ ಕಾಣಿಸ್ತಾ ಇಲ್ಲ ಅದು. ಇಲ್ಲಿ ಕಾಣಿಸ್ತಾ ಇದೆ, ಸ್ವಲ್ಪ ಕಾಣಿಸ್ತಾ ಇದೆ. ತುಂಬ ಒಳ್ಳೆ ವ್ಯೂ. ಮೇಲ್ಗಡೆ ಪಾಯಿಂಟಿಗೆ ಹೋಗಿ ತೋರಿಸ್ತೀನಿ. ಗ್ಲಾಸ್ ಓಪನ್ ಮಾಡಿದ್ರೆ ವಾಯ್ಸು ಕೇಳಿಸಲ್ಲ ಸರಿಯಾಗಿ. ಸ್ವಾಮಿ ಶರಣ ನೋಡಿ, ಮೇಲ್ಗಡೆ ಹೆಂಗೆ ಕಾಣಿಸ್ತಾ ಇದೆ ಲೈಟ್ಗಳು. ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಹೋಗ್ತಾ ಇದ್ದೀವಿ. ಯಾಕೋ ಕೌಶಿಕ್ ಸ್ವಾಮಿಗಳು ಕೆಮ್ತಾ ಇದ್ದಾರೆ. ಎ ಸಿ ಪವರ್ ಸ್ವಾಮಿಗಳಿಗೆ ಒಂದು ಟೀ ಕುಡಿಸ್ಬೇಕು ಇವಾಗ. ಸೊ ಒಂದು ಈ ಘಾಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇಲ್ಲಿವರೆಗೆ ಟ್ರಾಫಿಕ್ ಜಾಮ್ ಆಗಿದೆ, ಸ್ಲೋ ಮೂವಿಂಗಲ್ಲಿದೆ, ಬರ್ತಾ ಇದೆ ವೆಹಿಕಲ್ಸ್ಗಳು. ಆ ಕಡೆಯಿಂದ ಬರ್ತಾ ಇದೆ. ಇಲ್ಲಿ ಎಲ್ಲ ಒನ್ ವೇದ ನುಗ್ತಾ ಇದ್ದಾರೆ. ಅಂದರೆ ಅರ್ಜೆಂಟ್ ಮಾಡಿದಷ್ಟು ನಮಗೆ ಸಮಸ್ಯೆ, ಅರ್ಜೆಂಟ್ ಮಾಡಬಾರ್ದು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ವ್ಯೂ ಇದೆ, ನೋಡೋಕ್ಕೆ ನಿಲ್ಲಿಸಿದ್ದಾರೆ. ಸೊ ಅದ್ಭುತವಾದ ಒಂದು ಸಿಟಿ ವ್ಯೂ ಕಾಣಿಸ್ತಾ ಇದೆ ಅಲ್ಲಿ ನಮಗೆ. ಸೊ ತುಂಬ ಜನ ನೋಡೋಕ್ಕಿಂತ ನಿಲ್ಲಿಸ್ತಾರೆ. ನಿಲ್ಸಕ್ಕೆ ಹೋಗ್ಬಿಡಿ, ವ್ಯೂ ಪಾಯಿಂಟ್ ಅದಕ್ಕೆ ಅಂತ ಕೊಟ್ಟಿರ್ತಾರೆ, ಅಲ್ಲಿ ನಿಲ್ಲಿಸಿದ್ರೆ ಒಳ್ಳೆಯದು. ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಇಲ್ಲಿ ಒಳ್ಳೆ ಸಿಟಿ ವ್ಯೂ ಕಾಣ್ತಾ ಇದೆ. ಸೊ ಸಖತ್ತಾಗಿದೆ ವ್ಯೂ. ಗಾಡಿಯಿಂದ ಇಳಿದ್ರೆ ಆಗಲ್ಲ. ಸೊ ತಾಮ್ರಶ್ಶೇರಿ ಘಾಟಕ್ಕೆ ಬಂದರೆ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಿ. ಒಳ್ಳೆ ಸಿಟಿ ವ್ಯೂ ಇದೆ ಮೇಲ್ಗಡೆ. ಮತ್ತು ಕೆಳಗಡೆ ಬರುವಂಥ ವೆಹಿಕಲ್ಸ್ಗಳೆಲ್ಲ ಕಾಣುತ್ತೆ ಇಲ್ಲಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ರೆಡ್ ಕಲರ್ ಲೈಟ್ ಎಲ್ಲ. ತುಂಬ ಅದ್ಭುತವಾದ ವ್ಯೂ ಇದೆ. ಅಲ್ಲಿ ನೋಡಿ ವೆಹಿಕಲ್ಸ್ಗಳು ಬ್ಲಿಂಕ್ ಆಗ್ತಿರೋದು, ವೆಹಿಕಲ್ ರೋಡ್ ಅದು ಬರ್ತಾ ಇರೋದು. ಝೂಮ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ನಾವು ಓಡ್ತಾ ಇದ್ದೀವಿ ಇಲ್ಲಿಂದ. ಸಿಟಿ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಈ ವ್ಯೂ ಪಾಯಿಂಟಲ್ಲಿ ನಿಲ್ದು ನೋಡಲೇಬೇಕು ಎಲ್ಲರೂ, ತುಂಬ ಜನ. ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ತುಂಬ ಡೇಂಜರಸ್. ಮತ್ತು ಈ ಡ್ರೈವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಾವು. ಅಷ್ಟೇ ಕೇರ್ಫುಲ್ ಆಗಿರಬೇಕು, ಎಂಜಾಯ್ ಮಾಡಬೇಕು, ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಆಟಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ, ಇನ್ನಿಲ್ಲ. ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಯಾಕೆಂದ್ರೆ ನಮ್ಮ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ, ನಮಗೋಸ್ಕರ ಕಾಯ್ತಾ ಇರ್ತಾರೆ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಬಸ್ ಪೂರ್ತಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇನ್ನೇನು ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ನಾವು ಮುಗಿಸ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ, ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ತುಂಬ
ತುಂಬ ವೆಹಿಕಲ್ಸ್ಗಳಂತೂ ಇಳಿತಾ ಇದೆ ಇಲ್ಲಿ ಮೇಲೆ ಅಂತ. ಸ್ಟಾರ್ಟಿಂಗಲ್ಲಿ ವೆಹಿಕಲ್ ಇಲ್ಲ ಅಂತ ಅಂದ್ಕೊಂಡ್ವಿ, ಆದರೆ ಇಲ್ಲಿ ಜಾಸ್ತಿ ವೆಹಿಕಲ್ಸ್ ಇದೆ. ನಮ್ಮ ಕೌಶಿಕ್ ಸ್ವಾಮಿಗಳು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಯಾವುದೋ ಒಂದು ನ್ಯೂಸ್ ಆ್ಯಂಕರದ್ದು ಪ್ರಾಕ್ಟೀಸ್ ಬೇರೆ ಮಾಡ್ತಾಯಿದ್ದಾರೆ ಸ್ವಾಮಿಗಳು. ಏನಿಲ್ಲ, ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಕೌಶಿಕ್ ಸ್ವಾಮಿಗಳು ಹೇಳ್ತಾ ಇದ್ರು. ಯಾವ ಥರ ಹಿಂಗೆ ಈ ಘಾಟ್ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಮುಂದೆ ಹೋಗ್ತಾ ಹೋಗ್ತಾ ಏನೋ ಒಂದು ಅದ್ಭುತ ತೋರಿಸ್ತೀನಿ ಅಂತ ನಮ್ಗೆ ಹೇಳಿದ್ದಾರೆ ಸ್ವಾಮಿಗಳು. ತೋರಿಸ್ತಾರೆ ಇಲ್ಲೋ ಗೊತ್ತಿಲ್ಲ. ಒಂದು ದೇವಸ್ಥಾನ ಇದೆ ಮೇಲ್ಗಡೆ. ಸೊ ಆ ದೇವಸ್ಥಾನದ ಹತ್ರ ಹೋಗಿ ಅದ್ರ ಬಗ್ಗೆ ಏನೋ ಒಂದು ವಿಶೇಷ ಹೇಳ್ತೀನಿ ಅಂತ ಹೇಳಿದ್ದಾರೆ ಸ್ವಾಮಿಗಳು. ಹೇಳ್ತೀರಾ ಸ್ವಾಮಿ? ಖಂಡಿತವಾಗ್ಲೂ ಹೇಳ್ತಾರೆ. ನೋಡೋಣ. ಅಲ್ಲಿ ವೆಹಿಕಲ್ ಸ್ಟಾಪ್ ಮಾಡೋಕ್ಕೆ ಜಾಗ ಇದ್ರೆ ಇವತ್ತು ಹೌದು, ಮೇಲ್ಗಡೆ ಹೋದಾಗ ರಿಮೈಂಡ್ ಮಾಡ್ತೀವಿ. ಯಾಕಂದರೆ ಮೊನ್ನೆ ಕೊಡಬೇಕಂತ ಒಂದು ವಿಚಾರ ಮಿಸ್ ಆಗಿತ್ತು. ಅದು ಮಿಸ್ ಆಗಿದ್ದು ನನ್ನಿಂದನೇ. ನಾನೇ ಸ್ವಲ್ಪ ನಿದ್ರೆ ಮಾಡಿಬಿಟ್ಟಿದ್ದೆ. ಹಂಗಾಗಿ ಈ ಸ್ವಾಮಿಗಳು ಏನೂ ಹೇಳಿರಲಿಲ್ಲ ನನಗೆ. ಈ ಸ್ವಾಮಿ ನೋಡಿ ಅರ್ಜೆಂಟಾಗಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ವೆಹಿಕಲ್ ಬರೋದು ಕಾಣಿಸ್ತಾ ಇದೆ, ಬರೋದು ಹೋಗೋದು ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಚಂದ್ರ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದ್ದಾನೆ ಅಂದರೆ ತುಂಬ ಬೆಳಕಿದೆ ಅಲ್ಲಿ. ತುಂಬ ಚೆನ್ನಾಗಿ ಚಂದ್ರ ದರ್ಶನವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಒಂದು ವ್ಯೂ ಚೆನ್ನಾಗಿದೆ. ಎಲ್ಲ ವ್ಯೂ ನೋಡ್ತಾ ಇದ್ದಾರೆ. ಈ ಸ್ವಾಮಿ ಸ್ವಾಮಿ ನಿಲ್ಲಿಸೇ ಬಿಟ್ರು, ಹೇಳ್ತಾ ಇದ್ದಂಗೆ ನಿಲ್ಲಿಸ್ಬಿಟ್ರು ಸ್ವಾಮಿ. ತುಂಬ ಅದ್ಭುತವಾದ ಗುಡ್ಡು ಸ್ವಾಮಿಗಳು. ಬನ್ನಿ ನೋಡೋಣ ವ್ಯೂ ಹೆಂಗಿದೆ ಅಂತ. ಸ್ವಾಮಿ ಶರಣಮಯ್ಯಪ್ಪ. ನಾನು ಆಗಲೇ ಹೇಳ್ದಂಗೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ವೆಹಿಕಲ್ ಹೋಗ್ತಾ ಇರೋದು ಬರ್ತಾ ಇರೋದು ಲೈಟಾಗಿ ಕಾಣ್ತಾ ಇದೆ. ಸೊ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ, ಆದರೂ ಇಲ್ಲಿ ವೆಹಿಕಲ್ ಹೋಗ್ತಾ ಇರೋದು ಬರ್ತಾ ಇರೋದು ತುಂಬ ಚೆನ್ನಾಗಿ ಈ ಘಾಟಲ್ಲಿ, ತಾಮ್ರಶೇರಿ ಘಾಟಲ್ಲಿ ಕಾಣಿಸ್ತಾ ಇರುವಂಥದ್ದು. ಸೊ ಚಂದ್ರನ ಜೊತೆಗೆ ನಮಗೆ ದರ್ಶನ ಕೊಟ್ಟಿರುವಂಥದ್ದು. ಈ ವ್ಯೂ ನೋಡೋಕ್ಕೆ ನಿಂತಿರೋದು ನಾವು. ಸೊ ಇಲ್ಲೆಲ್ಲ ಕಾಣಿಸ್ತಾ ಇದೆ. ಎಲ್ಲರೂ ವ್ಯೂ ಪಾಯಿಂಟಲ್ಲಿ ನಿಂತಿದ್ದಾರೆ. ನಾವು ಕೂಡ ಒಂದು ವ್ಯೂ ಪಾಯಿಂಟಲ್ಲಿ ನಿಂತಿದ್ದೀವಿ. ಸೊ ಸಖತ್ತಾಗಿದೆ ಅನುಭವ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಎಸ್ ಶೇಪಲ್ಲಿ ಕಾಣಿಸ್ತಾ ಇರುವಂಥದ್ದು ವ್ಯೂ ಅಲ್ಲಿ. ಸೊ ಎಲ್ಲರೂ ಬನ್ನಿ ಒಂದು ಸತಿ ಈ ಕಡೆ ಬಂದಾಗ ಈ ಒಂದು ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿ, ತುಂಬ ಅದ್ಭುತವಾಗಿದೆ. ಸೊ ಇಲ್ಲೆಲ್ಲ ವೆಹಿಕಲ್ ಹೋಗ್ತಿರೋದು ಶೈನಿಂಗ್ ಬರೀ ಕಣ್ಣಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನೀವು ಅಲ್ಲಿ ಬಂದಾಗ ಇಲ್ಲಿ ಬಂದು ನೋಡಿದ್ರೆ ಅದರ ಅನುಭವ ತುಂಬ ಚೆನ್ನಾಗಿರುತ್ತೆ ಸ್ವಾಮಿ. ಮಿಂಚುಳ ಕಂಡಂಗೆ ಕಾಣ್ತಾ ಇದೆ. ಟ್ರಕ್ಗಳೆಲ್ಲ ಹೋಗ್ತಾ ಇರೋದು ಬರ್ತಾ ಇರೋದು. ಸ್ವಾಮಿ ಶರಣಮಯ್ಯಪ್ಪ. ಸೊ ಈ ವ್ಯೂ ನೋಡಿದ್ರಲ್ಲ, ಸೊ ಅದೇ ರೀತಿ ಇಲ್ಲೆಲ್ಲ ವ್ಯೂ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ವ್ಯೂ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಸಿಟಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ. ಯಾರು ಬರ್ತೀರಾ, ಬರುವಾಗ ಈ ರೋಡಲ್ಲಿ ಬರುವಾಗ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಇನ್ನೇನು ಹೋಗ್ತಾ ಇದ್ದೀವಿ ಟಾಪಿಗೆ, ಮುಗೀತು. ಸ್ವಲ್ಪನೇ ದೂರ, ಇನ್ನು ಸ್ವಲ್ಪ ದೂರ ಹೋದರೆ ಟಾಪಿಗೆ ಹೋಗ್ಬಿಡ್ತೀವಿ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಒಂದು ಅದ್ಭುತವಾದ ದೇವಸ್ಥಾನ ಇದೆ. ದೇವಸ್ಥಾನವನ್ನು ತೋರಿಸ್ತೀವಿ ನಿಮಗೆ. ಇಲ್ಲೊಂದು ಮನೆ ಇರೋಂಗಿದೆ ಮೇಲ್ಗಡೆ, ಮನೆಯೂ ಕಟ್ಟಿದ್ದಾರೆ ಒಂದು. ಸೊ ಟಾಪಿಗೆ ಬಂದ್ವಿ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೋಗುವಾಗ ಕೈ ಮುಕ್ಕೊಂಡು ಹೋಗಿದ್ವಿ. ಸೊ ಸ್ವಾಮಿ, ಇದು ಘಾಟಲ್ಲಿ ಸ್ಟಾರ್ಟಿಂಗಲ್ಲಿ ಸಿಗುವಂಥದ್ದು. ನಮಗೆ ಸ್ವಾಮಿಗಳೇ ಇವಾಗ ಟೀ ಕುಡಿಬೇಕು, ಘಾಟ್ ಹತ್ತಿದ್ವಿ. ಟೀ ಕುಡಿಯೋಕ್ಕೆ ಒಂದು ಒಳ್ಳೆ ಜಾಗ ಬೇಕು, ಆದರೆ ಟೀ ಸಿಗ್ತಾಯಿಲ್ಲ ನಮಗೆ, ಅಥವಾ ತಿನ್ನೋಕ್ಕೂ ಏನೂ ಸಿಗ್ತಾಯಿಲ್ಲ. ನೋಡೋಣ ಮುಂದೆ ಏನಾದರೂ ಒಂದು ವೆಜ್ ಹೋಟ್ಲ್ ಸಿಕ್ಕಿದಾಗ ಒಂದು ಟೀ ಕುಡಿಯೋಣ. ಈ ಮರದೊಂದು ಸ್ಟೋರಿ ಇದೆ, ಅದ್ಭುತವಾದ ಸ್ಟೋರಿ. ನಮ್ಮ ಕೌಶಿಕ್ ಸ್ವಾಮಿಗಳು ಹೇಳ್ತಾರೆ. ನಾವು ಹೇಳೋದಂತಲ್ಲ, ಕೌಶಿಕ್ ಸ್ವಾಮಿಗಳು ಬಾಯಿಂದನೇ ಕೇಳಬೇಕು. ಆಕ್ಚುಲಿ ಹಾಂ ಹೇಳಿ ಸ್ವಾಮಿ. ಮೊನ್ನೆ ವಿಡಿಯೋಲ್ಲಿ ಒಂದು ಪ್ರೀವಿಯಸ್ ವಿಡಿಯೋಲ್ಲಿ ಒಂದು ಸ್ಟೋರಿ ಹೇಳಿದ್ವಿ ಗೊತ್ತಾ, ಈ ಘಾಟ್ ಸೆಕ್ಷನ್ ಅಲ್ಲಿ ಈ ಘಾಟ್ನ ಬ್ರಿಟಿಷ್ ಅವ್ರಿಗೆ ತೋರಿಸ್ಕೊಟ್ಟವ್ರನ್ನ ಬ್ರಿಟಿಷರು ಸಾಯಿಸ್ಬಿಟ್ರು ಅಂತ. ಹೌದು. ಸೊ ಅವ್ನು ಸಾಯಿಸಿದ್ಮೇಲೆ ಅವನ ಆತ್ಮ ಸೊ ಇಲ್ಲಿ ನೈಟ್ ಡ್ರೈವ್ ಮಾಡೋರ್ಗೆಲ್ಲ ಪ್ರಾಬ್ಲಮ್ ಮಾಡ್ತಾ ಇತ್ತು. ಓಕೆ. ಸೊ ಅದಾದ್ಮೇಲೆ ಇಲ್ಲಿ
ದೇವಸ್ಥಾನದಲ್ಲೆಲ್ಲ ಕೇಳಿದ್ಮೇಲೆ ಸೊ ಅವನ ಆತ್ಮ ಈ ಥರ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ ಹೇಳಿದ್ಮೇಲೆ ತಂತ್ರಿಗಳು ಬಂದು ಹಾಂ ಸೊ ಹಳೆ ಕಾಲದಲ್ಲಿ ಅವನ ಬಂದಿ ಮಾಡಿ ಹಾಂ ಆ ಮರಕ್ಕೆ ಹಾಂ ಅವನ ಇಲ್ಲಿ ಬಂದ್ ಮಾಡಿ ಚೈನ್ ತರ ಚೈನ್ ಕಾಣಿಸ್ತಾ ಇದೆ ಚೈನ್ ಕಾಣಿಸ್ತಾ ಇದೆ ಚೈನ್ ಕಾಣಿಸ್ತಾ ಇದೆಯಾ ಸೊ ಆ ಮರಕ್ಕೆ ಬಂದಿ ಮಾಡಿರ್ತಾರೆ. ಓಕೆ ಅದಾದ್ಮೇಲೆ ಇಲ್ಲಿ ಸೇಫ್ ಆಗಿ ಎಲ್ಲ ಹೋಗಿ ಬರ್ತಾ ಇದ್ದಾರೆ. ಹಾಂ ಸೊ ಇದು ಅದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಮರ ಬೆಳ್ದಂಗೆ ಹಾಂ ಈ ಚೈನ್ ಅದ್ರ ಜೊತೆನೆ ಬೆಳೀತಾ ಇದೆ, ಬೆಳೀತಿದೆ, ದೊಡ್ಡದಾಗ್ತದೆ. ದೊಡ್ಡದಾಗ್ತಾನೆ ಇದೆ. ಓಕೆ ಸೊ ಅದನ್ನೆಲ್ಲ ಮಿರಾಕಲ್ ಆಕ್ಚುಲಿ. ಸೊ ಇದು ಇಲ್ಲಿದ್ದು ಸ್ಟೋರಿ ಈ ಮರದ್ದು. ಈ ಕಡೆ ಬಂದಾಗ ಇಲ್ಲೇ ಇದೆ ಈ ಹೋಟೆಲು, ನ್ಯೂ ಹೋಟೆಲ್ ಅಂತ. ನ್ಯೂ ಹೋಟೆಲ್ 1957 ಅಪೋಸಿಟಲ್ಲೇ ಇದೆ. ಟ್ರೆಂಡ್ಸ್ ಅಡ್ವೆಂಚರ್ ಪಾರ್ಕ್ ಅಂತಿದೆ ಇದು. ಸೊ ಇದು ಒಂದು ಅಪಾರ್ಟ್ಮೆಂಟ್ ಇರಬೇಕು, ಅದರ ಅಪೋಸಿಟಲ್ಲೇ ಇದೆ. ಇಲ್ಲಿ ಈ ಕಡೆ ಬಂದಾಗ ಒಂಚೂರು ನೋಡ್ಕೊಂಡೋಗಿ, ಟೈಮ್ ಸಿಕ್ಕಿದ್ರೆ ನಿಲ್ಲಿಸ್ಕೊಂಡೋಗಿ. ಓಕೆ, ಮತ್ತು ನಮ್ಮ ಪ್ರಯಾಣನ ಮುಂದುವರ್ಸೋಣ. ಸೊ ಇವಾಗ ನಾವು ಹೊರಟಿದ್ವಿ ಉಡುಪಿ ಹೋಟೆಲ್ ಕಡೆಗೆ. ಸೊ ಇಲ್ಲಿ ಹೋಟ್ಲು ನಮಗೆ ಹೊಟ್ಟೆ ಸಿಗ್ತಿದೆ, ಟೀ ಕುಡಿಬೇಕು ಅನಿಸ್ತಿದೆ. ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಸ್ಟೋರಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಇತ್ತು, ಈಗ ಕಂಪ್ಲೀಟ್ ಇನ್ಫಾರ್ಮೇಷನ್ನು. ಇದೊಂದು ಜಸ್ಟ್ ಡ್ರೈವ್ ಟಾಕ್ ಅಂತಾರೆ. ಹಿಂಗೆ ಡ್ರೈವ್ ಮಾಡ್ಕೊಂಡು ತಾಮರಶ್ರೀ ಘಾಟ್ ಹತ್ಕೊಂಡು ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಸ್ವಾಮಿಗಳು. ಒಂದು ವ್ಲಾಗ್ ಮಾಡೋಣ ಅಂತ ಮತ್ತು ಮಾಡ್ತಾಯಿದ್ವಿ. ಸೊ ಸ್ವಾಮಿ ಶರಣಂ. ಸೊ ಈಗ ಹೋಟ್ಲ್ ಕಡೆ ಹೋಗ್ತಾ ಇದ್ವಿ. ಹೋಟ್ಲ್ ಎಲ್ಲಿ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ. ಇವಾಗ ಹೋಟ್ಲಲ್ಲಿ ನಿಮಗೆ ಏನಾದರೂ ತಿನ್ಬೇಕು, ಇವಾಗ ಹೊಟ್ಟೆ ಸಿಗ್ತಾ ಇದೆ. ಸಮಸ್ಯೆ ಏನಂದರೆ ರೆಸಾರ್ಟ್ಗಳು ಸಿಗ್ತಾ ಇದೆ ನಮಗೆ, ಹೋಟ್ಲ್ಗಳು ಸಿಗ್ತಾಯಿಲ್ಲ ಇಲ್ಲಿ. ರೆಸಾರ್ಟು ದೊಡ್ಡ ದೊಡ್ಡ ಹೋಟ್ಲು. ಈಗ ನಮಗೆ ಬೇಕಾಗಿರೋದು ಪ್ಯೂರ್ ವೆಜ್ ಹೋಟೆಲು. ಇಲ್ಲಿ ತಾಜ್ ಹೋಟ್ಲೆಲ್ಲ ಇದೆ. ಸ್ವಾಮಿ ಶರಣಂ, ನಮಗೆ ತಾಜ್ ಹೋಟ್ಲು ಬೇಡ. ಸೊ ಇಲ್ಲಿಂದ ಕಲ್ಪೆಟ್ಟ 14 ಕಿಲೋಮೀಟ್ರು. ಪೂಕೋಟ್ ಲೇಕ್ ಅಂತ ಯಾವುದೋ ಒಂದು ಲೇಕ್ ಇದೆ, ಗೊತ್ತಿಲ್ಲ, ಫೇಮಸ್ ಆಗಿರ್ಬೋದು. ಗೊತ್ತಿರೋರು ಒಂದು ಕಮೆಂಟ್ ಮಾಡಿ ಯಾವ ಲೇಕು ಏನಿದೆ ಅದರಲ್ಲಿ ಅಂತ. ಮತ್ತು ಇಲ್ಲಿ ಸ್ವಲ್ಪ ಮಿರರಲ್ಲಿ ಧೂಳಿರೋದ್ರಿಂದ ಅಷ್ಟು ವಿಷನ್ ಕ್ಲಿಯರಾಗಿ ಕಾಣ್ತಾ ಇಲ್ಲ. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ. ಸೊ ಆಗ್ಲಿಂದ ನಮ್ಮ ಕಣ್ಣಿಗಂತೂ ಉಡುಪಿ ಹೋಟೆಲ್ ಕಾಣ್ತಾ ಇಲ್ಲ. ಹಾಂ, ವೆಜ್ ರೆಸ್ಟೋರೆಂಟ್, ಇಲ್ಲೊಂದು ವೆಜ್ ಭವನ ಸಿಕ್ತು ನಮಗೆ. ಕೊನೆಗೂ ಒಂದು ವೆಜ್ ಭವನ ಸಿಕ್ಕಿದೆ, ಆದರೆ ಅದಷ್ಟು ಚೆನ್ನಾಗಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಇಲ್ಲಿ ಗಾಂಧಿ ಗಾರ್ಡನಿಯಾ ಅಂತ ಯಾವುದಿಲ್ಲ, ಅದು ಚೆನ್ನಾಗಿಲ್ಲ ಸ್ವಾಮಿಗಳೇ. ಯಾಕೋ ನಮಗೆ ಇವತ್ತು ಸರಿಯಾಗಿ ಊಟ ಸಿಗ್ತಾಯಿಲ್ಲ. ನಾವು ಊಟ ಆಲ್ಮೋಸ್ಟ್ ಎಲ್ಲಿಂದ ಸ್ವಾಮಿ ಹುಡ್ಕೊಂಡು ಬರ್ತಾ ಇರೋದು? ಪಂಪೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಅಲ್ಲಿ ಕೆಲವೊಂದು ಹೈವೇಲಿ ಸಿಕ್ಕಿದಂಥ ಹೋಟೆಲ್ಗಳನ್ನ ಬಿಟ್ಬಿಟ್ವಿ, ಇವಾಗ ಹುಡುಕ್ತಾ ಇದ್ದೀವಿ. ಆದರೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದು ಭರವಸೆ ನಮ್ಮ ಸ್ವಾಮಿ. ಕಲ್ಪೇಟದಲ್ಲಿ ವೆಜ್ ಹೋಟೆಲ್ ಕಲ್ಪೇಟದಲ್ಲಿ ವೆಜ್ ಹೋಟ್ಲು ಇದೆ ಅಂತ ಸ್ವಾಮಿ ಹೇಳ್ತಿದ್ರೆ. 14 ಕಿಲೋಮೀಟರ್ಸ್ ಹೋಗೋಣ. ಓಕೆ, ಸೊ ಇಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಏನೋ ಇದೆ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ನೆನ್ನೆ ಏನು ಬ್ಲಾಗ್ ಮಾಡ್ತಾಯಿದ್ವಿ, ತಾಮರಶ್ರೀ ಘಾಟ್ ಅದು ಹತ್ತಿ ಆದಮೇಲೆ ಟೀ ಕಾಫಿ ಊಟ ಹುಡ್ಕೋದ್ರಲ್ಲೇ ಬ್ಯುಸಿ ಆಗಿಬಿಡ್ತು. ಸೊ ಯಾಕೆ ಅಷ್ಟೊಂದು ಹುಡುಕ್ತಾ ಇದ್ವಿ ಅಂತಂದರೆ ವೆಜ್ ಹೋಟ್ಲ್ಗಳು ಎಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ಬರೀ ನಾನ್ ವೆಜ್ ಹೋಟ್ಲ್ಗಳೇ ಇದ್ದಿದ್ದು. ಸೊ ವೆಜ್ಜು ಹುಡುಕಿ ಸಾಕಾಗಿ ಕೊನೆಗೆ ಒಂದು ಟೀ ಕುಡಿದು ಮಲ್ಕೊಳ್ಳೋಂಥ ಪರಿಸ್ಥಿತಿ ನೆನ್ನೆ ಆಗಿತ್ತು. ಹಂಗಾಗಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಬೆಳಿಗ್ಗೆ ಎದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಇನ್ನೊಂದು ಬ್ಲಾಗ್ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.